ಸ್ಟಾರು ಉಪ್ಪಿ ಸೂಪರ್ ಸ್ಟಾರು. ಈ ಸಿನಿಮಾ ನೋಡ್ಕೊಂಡು ಹೋದ್ರೆ ಅವ್ರ ಅಮ್ಮನ ಪ್ರೀತಿಸ್ತಾರಣ. ಸಿಂಪಲ್. ನಂಬೇಕು ಈ ರೆಕಾರ್ಡ್ ನ ಇನ್ಯಾರು ಮುರಿಯಲ್ಲ ಅನ್ನೋದ ನಂಬೇಕು. ಹಾಡು ಹೂವಲಿ ನಿನ್ನ ಸ್ವಪ್ನದಿ ಹೃದಯ ಬಡಿತ ನಿನ್ನ ಹೆಜ್ಜೆಲಿ ಸೂರ್ಯನ ಬೆಳಕು ಚಂದನ ನಗು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ಚಳ್ಳಕೆರೆ ರಘುನಾಥ್. ನನ್ನೊಂದಿಗೆ ಡೆಲಿವರಿ ಬಾಯ್ 369 ಕಂಟೆಂಟ್ ರಾಮು ಅವರೊಂದಿಗೆ ಮಾತಾಡ್ತಾ ಇದ್ದೀನಿ. ಏನಂತಪ್ಪ ಅಂತಂದ್ರೆ, ಸಂತೋಷ್ ಚಿತ್ರಮಂದಿರದಲ್ಲಿ ಈಗ ತಾನೆ UI ಸಿನಿಮಾನ, ಉಪೇಂದ್ರ ಅವರ ಸಿನಿಮಾನ ನಾನ್ ನೋಡಿ ಈಗ ತಾನೇ ಬರ್ತಾ ಇದ್ದೀನಿ. ಸಿನಿಮಾ ನೋಡಕ್ ಹೋಗ್ಬೇಡಿ, ಅದು ಕೇವಲ ಮನರಂಜನಾತ್ಮಕವಾಗಿ ತಗೊಂಡ್ರೆ ಅದೇನು ಅಲ್ಲ. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಿರ್ಬೇಕು, ಜನತೆ ಹೇಗೆ ವರ್ತಿಸ್ಬೇಕು, ರಾಜಕಾರಣಿಗಳು ಹೇಗಿರ್ಬೇಕು ಅನ್ನೋ ಒಂದು ಆದರ್ಶದ ಒಂದು ಸುಖಿ ರಾಜ್ಯವನ್ನ ಕಟ್ಕೊಡೋದಕ್ಕೋಸ್ಕರ ಅವರು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನ ಯಶಸ್ವಿ ಆಗ್ಬೇಕು. ಕಾರಣ ಯಾಕಂದ್ರೆ ಅವರು ಕಾಶಿನಾಥ್ರವರ ಪಟ್ಟ ಶಿಷ್ಯರಲ್ಲಿ ಇವರೊಬ್ರು ಕೂಡ. ಅವರು ಅಂದಿನಿಂದ ಇಂದಿನವರೆಗೂ ಅವ್ರು ಮಾಡಿರ್ತಕ್ಕಂಥ ಯಾವುದೇ ಸಿನಿಮಾಗಳಿರಲಿ ಅದು ಜನರಿಗೆ ತಲುಪುವ ರೀತಿಯಲ್ಲಿ ಜನತೆ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ರಾಜ್ಯ ಸುಖಿ ರಾಜ್ಯ ಆಗುತ್ತೆ ಅನ್ನೋದನ್ನ ಅನೇಕ ಸಿನಿಮಾಗಳಲ್ಲಿ ಅವ್ರು ಕಟ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ UI ಕೂಡ ಇಲ್ಲಿ ನಾಮ ಹಾಕಿದ್ದಾರೆ. ನಾಮ ಜನಗಳಿಗಲ್ಲ, ರಾಜಕಾರಣಿಗಳು ಪ್ರಜಾಪ್ರಭುತ್ವದಲ್ಲಿ ಹೇಗೆ ಜನಗಳಿಗೆ ನಾಮ ಹಾಕ್ತಾ ಇದ್ದಾರೆ ಅನ್ನೋದನ್ನ ನವಿರಾಗಿ ಸೂಕ್ಷ್ಮವಾಗಿ ಕಟ್ಕೊಟ್ಟಿರ್ತಕ್ಕಂಥ ಒಂದು ಸಿನಿಮಾ. ಇದರ ಜೊತೆಗೆ ತಾಯಿ ಸೆಂಟಿಮೆಂಟ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಇದರಲ್ಲಿ ಈ ಸಿನಿಮಾದಲ್ಲಿ ಸಿನಿ ಆಟೋಗ್ರಫಿ ಬಹಳ ಅಚ್ಚುಕಟ್ಟಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಏನಿದೆಯಲ್ಲ ಆ ವೈಟ್ ಪ್ಯಾಲೇಸ್, ಅದನ್ನ ಬಹಳ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ. ಎಲ್ಲಾ ಸಿನಿ ನಟರುಗಳನ್ನ, ಸೀನಿಯರ್ ಆರ್ಟಿಸ್ಟ್ಗಳು ಇರ್ಬೋದು, ಜೂನಿಯರ್ ಆರ್ಟಿಸ್ಟ್ಗಳು ಇರ್ಬೋದು, ಪ್ರತಿಯೊಬ್ಬರು ಸರಿಯಾದ ರೀತಿಯಲ್ಲಿ ಸಿನಿಮಾನ ತೋರಿಸಿದ್ದಾರೆ ಅವರು. ಈ ಸಿನಿಮಾ ಯಶಸ್ವಿ ಆಗ್ಲಿ, ನಮ್ಮ ಜನತೆ ಇದನ್ನ ಅಳವಡಿಸ್ಕೋಬೇಕು. ಬೇರೆ ಕೇವಲ ಸಿನಿಮಾ ಆಗಿ ನೋಡಕ್ ಹೋಗ್ಬೇಡಿ, ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಈ ಸಿನಿಮಾಗೆ ಒಂದು ಘನತೆ ಬರುತ್ತೆ, ಗಾಂಭೀರ್ಯತೆ ಬರುತ್ತೆ, ನಮ್ಮ ಪ್ರಜಾಪ್ರಭುತ್ವ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನ್ ನಿಮ್ಮೊಂದಿಗೆ ಮಾತಾಡಿರ್ತಕ್ಕಂಥ ಚಳ್ಳಕೆರೆ ರಘುನಾಥ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ. ಆಗ್ತಾ ಇದೆ. ಬಾಲಿವುಡ್ ಸ್ಯಾಂಡ್ ಅಂದ್ಬಿಟ್ಟದೆ. ಚೆಕ್ ಮಾಡ್ಕೋ. ಸ್ಟಾರು ಉಪ್ಪಿ ಸೂಪರ್ ಸ್ಟಾರು. ಈ ರೆಕಾರ್ಡ್ ನ ಮಾಡೋದಕ್ಕೆ ನಂಬೇಕು. ಈ ರೆಕಾರ್ಡ್ ನ ಇನ್ಯಾರು ಮುರಿಯಲ್ಲ ಅನ್ನೋದ ನಂಬೇಕು. ನಂಬಲೇಬೇಕು. ತಲೆ ತಗ್ಸ್ ನೋಡ್ತೀರಿ, ನಾನು ಸಿನಿಮಾ ಬಂದ್ ನೋಡಿ ಎಲ್ಲಾನು ತಲೆ ಎತ್ತುವಂತೆ ಮಾಡ್ತೀನಿ ಅಂದ್ರು. ಆತರ ಐತ ಮೂವಿ. ಅಣ್ಣ ನೀನ್ ಹೇಳೋದೇ ಬೇಡ, ಕ್ವಶನ್ ಅರ್ಥ ಆಯ್ತು ನನ್ಗೆ. ಇಲ್ಲಿ ಓಪನ್ ಆಗಿ ನಿಂಗೊಂದು ಹೇಳ್ದೆ, ಈ ಸಿನಿಮಾ ತಡ್ರಿಗೆ ಅಂತ. ತಡ್ರು ಕುತ್ಕೊಂಡು ಸಿನಿಮಾ ಹಿಂಗ್ ನೋಡ್ತಾ ಇದಾರೆ. ನಾನ್ ವಿಡಿಯೋ ಮಾಡಿದೀನಿ, ಅದನ್ನ ಹಿಂಗ್ ನೋಡ್ತಾ ಇದಾರೆ. ಆಚೆ ಬಂದ್ಮೇಲೆ ಅವ್ರು ಬುದ್ಧಿವಂತ ಆದ್ರು. ಓಪನ್ ಆಗಿ ಹೇಳ್ತೀನಿ, ಸಿನಿಮಾ ನೋಡ್ಕೊಂಡ್ ಬಂದು ಅವ್ರು ಬುದ್ಧಿವಂತರಾದ್ರು. ಅಲ್ಲಿ ನಿಮ್ ಫೋನ್ಗಳೆಲ್ಲ ಇದೆ, ಜನ ಯಾವ ತರ ಮಾತಾಡಿದ್ರು, ಆಡಿಯನ್ಸ್ ಮೂವಿ ನೋಡ್ಕೊಂಡ್ ಬಂದ್ಮೇಲೆ ಏನೆಲ್ಲ ರಿವ್ಯೂ ಕೊಟ್ರು, ಯಾವ್ದು ಒಳ್ಳೇದ್ ಹೇಳಿದ್ರು, ಯಾವ್ದು ಕೆಟ್ಟದ್ ಹೇಳಿದ್ರು, ನಿಮ್ ಫೋನ್ ಅಲ್ಲೇ ಇದೆ. ಉಪ್ಪಿಯಣ್ಣ ಹೇಳೋದಂತೆ ಆಡಿಯನ್ಸ್ ಅಂದ್ರೆ ಅಭಿಮಾನಿಗಳು ತಲೆ ಎತ್ತಿ ನೋಡ್ಬೇಕು. ಇವಾಗ ನೋಡ್ರಿ, ಉಪ್ಪಿಯಣ್ಣ ಅಭಿಮಾನಿಗಳನ್ನ ತಲೆ ಎತ್ತಿ ನೋಡೋ ತರ ಮಾಡಿದ್ದಾರೆ. ಟಾಪಲ್ಲಿ ಇಕ್ಕಿದ್ದಾರೆ ನೋಡ್ರಿ, ಇಲ್ಲಿ ಬ್ಯಾನರ್ಗಳನ್ನ ತೋರ್ಸಿದ್ರು. ಏನ್ ತಮಾಷೆನೇ ಅದಲ್ಲ. ಬ್ಯಾನರ್ಗಳು ಇವತ್ತ ಫೋಟೋ ತೆಗ್ದು ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಈ ತರ ಯಾರೇ ಇರೋನು ಮಾಡಲ್ಲ. ಏನ್ ಬ್ರೋ, ಸ್ಟಾರ್ಟಿಂಗ್ ಯಾರ್ಯಾರು ಫ್ಯಾನ್ಸ್ ಗಳು ಬ್ಯಾನರ್ ಗಳು ಮಾಡ್ತಿದಾರಲ್ಲ, ಅದು ಸ್ಕ್ರೀನ್ ಮೇಲೆ ಬರುತ್ತೆ ಬ್ರೋ. ಅದೊಂದು ಹಿಂಗ್ ಇನ್ನೊಂದು ಲಾಜಿಕ್ ಹೇಳ್ತೀನಿ ಕೇಳು. ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಯಾರು ಅವ್ರ ಅಮ್ಮನ್ನ ಹೇಟ್ ಮಾಡ್ತಾರೆ, ಸ್ವಲ್ಪ ಜನ ಯಾರು ಅವ್ರ ಅಮ್ಮನ್ನ ದ್ವೇಷ ಮಾಡ್ತಾರೆ, ಯಾರು ಅವ್ರ ಅಮ್ಮನಿಗೆ ಬೈತಾರೆ. ಈ ಸಿನಿಮಾ ನೋಡ್ಕೊಂಡ್ ಹೋದ್ರೆ ಅವ್ರ ಅಮ್ಮನ್ನ ಪ್ರೀತಿಸ್ತಾರಣ. ಸಿಂಪಲ್. ಅರ್ಥ ಆಯ್ತಾ? ಏನಂದ್ರೆ ಬ್ರೋ, ಸಾವಿರಾರು ಕೋಟಿ ಬಜೆಟ್ ಕಲೆಕ್ಟ್ ಆಗಿರೋ ಮೂವಿಗಳು ಡೈರೆಕ್ಟರ್ ಗಳು ಇದಾರಲ್ಲ, 100 ಜನ ಇರ್ಲಿ ಬ್ರೋ, ಆದ್ರೆ ನಮ್ಮ ಉಪ್ಪಿ ಸರ್ ಮೂವಿ ಬಂತು ಅಂದ್ರೆ ಕ್ಯೂ ಅಲ್ಲಿ ನಿಂತು ಆ ಪ್ರೊಡ್ಯೂಸರ್ ಆ ಡೈರೆಕ್ಟರ್ ಗಳೇ ಟಿಕೆಟ್ ತಗೊಂಡು ಮೂವಿ ನೋಡ್ತಾರೆ. ಅದು ನಮ್ಮ ಉಪ್ಪಿಗಿರೋ ತಾಕತ್ತು.